ಓಂ ಶಾಂತಿ. ದ್ವಾಪರಯುಗದಲ್ಲಿ ಧರ್ಮಗಳು ಸ್ಥಾಪನೆಗೊಂಡು ಅನೇಕ ಧರ್ಮ, ಬೇರೆ ರಾಜ್ಯ, ಬೇರೆ ಭಾಷೆ, ಈ ರೀತಿ ಬೇರೆ ಬೇರೆಯಾಗಿ ಅನೇಕ ವರ್ಗಗಳಾಗಿ ವಿಭಜಿಸಿ ಸಂಘಟನೆಗಳಿಂದ ಸಂಘರ್ಷಣೆಗಳು, ಬಿಕ್ಕಟ್ಟಿನ ಪರಿಸ್ಥಿತಿಗಳು ಉಂಟಾದವು. ಭಾರತದಲ್ಲಿ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಆದರೆ ಯುಗಗಳ ಪರಿವರ್ತನೆಯಿಂದ ಹಿಂದೂ ಧರ್ಮವಾಗಿ ಪರಿವರ್ತನೆ ಆಯಿತು. ಹಿಂದೂ ಈ ಶಬ್ದವು ಧರ್ಮದ ಹೆಸರಲ್ಲಿ, ಯಾಕೆಂದರೆ ಹಿಂದೂ ಧರ್ಮವು ಧರ್ಮ ಸಂಸ್ಥಾಪಕರು ಹೆಸರು ಯಾವುದೂ ಇಲ್ಲ. ಹಿಂದೂ ಎಂಬ ಶಬ್ದವು ಭಾರತದಲ್ಲಿರುವ ನದಿಯ ಹೆಸರು ಇಂಡಸ್ ಎಂದು, ಇದರಿಂದ ಹಿಂದೂ ಶಬ್ದವಾಗಿ ಇಡಲಾಯಿತು. ಕಲಿಯುಗದಲ್ಲಿ ಮನುಷ್ಯಾತ್ಮರು ತಮೋ ಪ್ರಧಾನ ಸ್ಥಿತಿಯನ್ನು ಹೊಂದುವರು. ಭ್ರಷ್ಟಾಚಾರ ದಿನ ಕಳೆದಂತೆ ಹೆಚ್ಚುತ್ತಾ ಹೋಗುತ್ತದೆ. ಮನುಷ್ಯರಲ್ಲಿ ಒಳ್ಳೆತನ ಅಳಿಸಿ ಹೋಗಿ ಕೆಟ್ಟತನ ವ್ಯಕ್ತಿತ್ವ ಆಗುವುದು. ಪವಿತ್ರ ಸುಖ ಶಾಂತಿ ಕುಂದುತ್ತಾ ಹೋಗಿ ನಶಿಸುತ್ತವೆ. ಕಲಿಯುಗದ ಅಂತಿಮದಲ್ಲಿ ಸರ್ವ ನರನಾರಿಯರು ತಮೋ ಪ್ರಧಾನರಾಗುವರು. ದೇಹಾಭಿಮಾನಿಗಳು ಅಸುರಿ ಜಗತ್ತಾಗಿ ಪರಿವರ್ತನೆ ಆಗುವುದು. ಕಲಿಯುಗವನ್ನು ಕಬ್ಬಿಣದ ಯುಗವೆಂದು ಕರೆಯುವರು. ಅನೇಕ ಧರ್ಮ ಶಾಸನಗಳು, ಸಮಾಜ ಉದ್ಧಾರಕ ಯೋಜನೆಗಳನ್ನು ಮಾಡಲಾಯಿತು. ಆದರೂ ಆಧ್ಯಾತ್ಮಿಕತೆ ಕುಂಠಿತಗೊಂಡಿತು. ಮನುಷ್ಯರಲ್ಲಿ ಅಸುರಿ ಸಂಸ್ಕಾರಗಳಿಗೆ ಬಂಧಿತರಾಗಿ ಅಸುರಿ ಮಾನವನಾಗಿ ಭ್ರಷ್ಟಾಚಾರತೆ ಪ್ರಬಲವಾಗಿ ಬೆಳೆಯತೊಡಗಿತು. ಧರ್ಮಗಳ ವಿಭಜನೆಯಾಗಿ ಮಠ ಪಂಥಗಳು ಬೆಳೆದವು. ಭಿನ್ನಾಭಿಪ್ರಾಯಗಳು, ಜಾತಿ ಕಲಹಗಳು ಆರಂಭವಾಯಿತು. ಧರ್ಮಗಳ ವಿಭಿನ್ನತೆಯಿಂದ ಯುದ್ಧಗಳು ಪ್ರಾರಂಭವಾದವು. ರಾಜರು ಎಲ್ಲವನ್ನು ಕಳೆದುಕೊಂಡು ಸಾಮಾನ್ಯ ಪ್ರಜೆ ಟೈಪ್ ಆಗಿಬಿಡುವರು. ಸಮಾಜವು ಅನೈತಿಕತೆ ಹೆಚ್ಚುತ್ತಾ ಅಪಮೌಲ್ಯಗಳು ಬೆಳೆದು ಕಲಿಯುಗ ಕೊನೆಗೆ ಭಾರತ ತನ್ನ ಎಲ್ಲ ಸಂಪತ್ತು ಖಜಾನೆಗಳನ್ನು ಕಳೆದುಕೊಂಡು ಬಡ ದೇಶವಾಗಿ ಬದಲಾಯಿತು. ದುಃಖ ಜಗತ್ತಿನಲ್ಲಿ ಆವರಿಸಿತು. ಇದಕ್ಕೆ ಧರ್ಮಗ್ಲಾನಿಯ ಸಮಯ ಎಂದು ಹೇಳಬಹುದು. ಅದಕ್ಕೋಸ್ಕರ ಭಗವಂತನು ಸ್ವಯಂ ತಾನೇ ಈ ಜಗತ್ತಿಗೆ ಬರಬೇಕಾಗುತ್ತದೆ. ಪರಮಾತ್ಮ ಅವತರಣೆಗೈಯುತ್ತಾನೆ. ಸ್ವಯಂ ಪರಮಾತ್ಮ ಬಂದು ಸತ್ಯ ಧರ್ಮದ ಸ್ಥಾಪನೆ ಮಾಡುವನು. ವಿಶ್ವ ಪರಿವರ್ತನೆ ಕಾರ್ಯ ಅಂದರೆ ಪರಮಾತ್ಮದ್ದಾಗಿದೆ. ಪರಮಾತ್ಮ ಪಾಪಕಟೇಶ್ವರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಸರ್ವ ಸಂಬಂಧಗಳಿಂದ ಮುಕ್ತ ಮಾಡಿ ಈ ಜಗತ್ತಿನ ಪರಿವರ್ತನೆ ಕೇವಲ ಪರಮಾತ್ಮನಿಂದ ಮಾತ್ರ ಸಾಧ್ಯವಾಗುವುದು. ಭಕ್ತರು ಪರಮಾತ್ಮನಲ್ಲಿ ತಮ್ಮ ಬೇಡಿಕೆ ಪ್ರಾರ್ಥನೆಗಳನ್ನು ಸಲ್ಲಿಸುವರು, ಮುಕ್ತಿಯನ್ನು ಬಯಸುವರು. ಭಕ್ತರಿಗೆ ಮುಕ್ತಿಯ ಫಲ ಪರಮಾತ್ಮನು ಕೊಡುತ್ತಾನೆ. ಆವಾಗಲೇ ಜಗತ್ತಿನ ಉದ್ಧಾರ ಹಾಗೂ ವಿಶ್ವ ಪರಿವರ್ತನೆ ಆಗಲು ಸಾಧ್ಯ. ಕಲಿಯುಗದಲ್ಲಿ ಜಗತ್ತು ಅವನತಿಯನ್ನು, ದುರ್ಗತಿಯನ್ನು ಹೊಂದುತ್ತದೆ. ಅನೇಕ ನಿಯಮ ಕಾನೂನುಗಳಲ್ಲಿ ಮಾನವರು ಬಂಧಿತರಾಗುವರು. ಭಕ್ತಿ ಮಾರ್ಗ ವಿಸ್ತಾರಗೊಂಡು ಅನೇಕ ಬಗೆಯ ರೂಢಿ ಪದ್ಧತಿಗಳಲ್ಲಿ ಭಕ್ತರು ಬಂಧಿತರಾಗಿ ಅನ್ವಯಿಸುವರು. ದೇವತೆಗಳ ಪೂಜೆ ಜೊತೆಗೆ ಕಲ್ಲು, ಮಣ್ಣು, ನೀರು, ಅಗ್ನಿ, ವಾಯು, ಗಿಡ, ಮರ ಇತ್ಯಾದಿ ಎಲ್ಲವನ್ನು ಪೂಜಿಸಲು ಪ್ರಾರಂಭಿಸುವರು. ಪ್ರಕೃತಿಯ ಪೂಜೆ ಎಂದು ಹೇಳಬಹುದು. ಅನೇಕ ಕಡೆ ತೀರ್ಥಸ್ಥಾನಗಳು, ಎಲ್ಲ ನೀರು, ಬೆಟ್ಟ, ಗುಡ್ಡ, ಪರ್ವತಗಳ, ನದಿಗಳ ತೀರದಲ್ಲಿ ಸರೋವರ ಮಂದಿರಗಳು ನಿರ್ಮಾಣಗೊಂಡವು. ಮನುಷ್ಯರು ತೀರ್ಥಯಾತ್ರೆಗಳನ್ನು ಮಾಡುವರು. ಅಸುರಿ ಗುಣಗಳು ಜಾಸ್ತಿಯಾಗಿ ನೈತಿಕ ಮೌಲ್ಯಗಳು ಕುಸಿತದಿಂದ ಸಮಾಜದಲ್ಲಿ ಭ್ರಷ್ಟಾಚಾರಗಳು ನಡೆಯುತ್ತದೆ. ಬಡತನ, ದಾರಿದ್ರ್ಯ, ದುಃಖ, ರೋಗ ರುಜಿನಗಳು ಯಥೇಚ್ಛವಾಗಿ ಬೆಳೆದುದರ ಫಲವಾಗಿ ಅಸಮಾನತೆ ಉಂಟಾಗುವುದು. ಆಯುಷ್ಯ ಕಡಿಮೆ, ಅಕಾಲ ಮೃತ್ಯುವಾಗುವುದು. ಅನೈತಿಕತೆಯಿಂದ ನೈತಿಕತೆ ಕುಸಿತು ಎನ್ನಬಹುದು. ದುಃಖಧಾಮ ನರಕ ಸಮಾನ ಆಗುವುದು. ಇದೇ ಧರ್ಮಗ್ಲಾನಿಯ ಸಮಯ ಎಂದು ಹೇಳಬಹುದು. ಎಲ್ಲ ಕಡೆ ಅಜ್ಞಾನದ ಅಂಧಕಾರ, ಜ್ಞಾನದ ಪತನ ಆಗುವುದು. ದ್ವಾಪರ ಯುಗವು ಕಲಿಯುಗಕ್ಕೆ ನರಕ ಎಂದು ಕರೆಯಬಹುದು. ಇದಕ್ಕೆ ಬ್ರಹ್ಮನ ರಾತ್ರಿ ಅಂತಲೂ ಕರೆಯುತ್ತಾರೆ. ಕಲಿಯುಗವು ಸರಾಸರಿ 1250 ವರ್ಷಗಳು. ಇಲ್ಲಿ ಮಾನವರು 42 ಜನ್ಮಗಳನ್ನು ಪಡೆಯುವರು. ಆಯುಷ್ಯ ಸರಾಸರಿ ಬಹಳ ಕಡಿಮೆ, ಆಯುಷ್ಯ 100ಕ್ಕಿಂತ ಕಡಿಮೆ ಎನ್ನಬಹುದು. ಇಲ್ಲಿ ಮಾನವರು ಕಲಾಹೀನರು ಆಗಿಬಿಡುವರು. ಕಲಿಯುಗವನ್ನು ಕಬ್ಬಿಣದ ಯುಗ ಎನ್ನಲಾಗುವುದು. ಆಧ್ಯಾತ್ಮಿಕತೆ ಕುಂಠಿತಗೊಂಡು ಮನುಷ್ಯರು ತಮ್ಮ ಸಂಸ್ಕಾರಗಳಿಂದ ಎಲ್ಲರೂ ಬಂಧಿಸಲ್ಪಡುವರು. ಧರ್ಮಗಳು ಬಿರುಕು ಉಂಟಾಯಿತು. ಇದರಿಂದ ಭಿನ್ನಾಭಿಪ್ರಾಯಗಳು ತಲೆದೋರಿದವು. ವಿಭಿನ್ನತೆಯಿಂದ ವಿಭಜನೆಯಾಗಿ ಧರ್ಮಗಳಲ್ಲಿ ಕಲಹ, ಕ್ಲೇಶಗಳು ಯುದ್ಧಕ್ಕೆ ಆಮಂತ್ರಣವನ್ನು ಕೊಟ್ಟಿತು. ರಾಜರು ತಮ್ಮ ರಾಜ್ಯ ಭಾಗ್ಯವನ್ನು ಎಲ್ಲವನ್ನು ಕಳೆದುಕೊಂಡರು. ಸಾಮಾನ್ಯರಾಗುವರು. ಓಂ ಶಾಂತಿ.